ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಹೆಡ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನನಗೆ ಪ್ರೆಗ್ನೆನ್ಸಿನಲ್ಲಿ ಮೇಯ್ನ್ ಯಾವ ಸಿಮ್ಟಮ್ಸ್ ಇತ್ತು, ಗರ್ಲ್ ಬೇಬಿ ಆದರೆ ಯಾವ್ಯಾವ ಸಿಮ್ಟಮ್ಸ್ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗಿರೋ ಸಿಮ್ಟಮ್ಸು ಬೇರೆಯವ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಮಿಲರ್ ಸ್ವಲ್ಪ ಇರುತ್ತೆ, ಸ್ವಲ್ಪ ಅಂದರೆ ಕೆಲವ್ರಿಗೆ ಬೇರೆ ಥರನೂ ಇರ್ಬೋದು. ಬಟ್ ನನಗೆ ಯಾವ್ಯಾವ ಸಿಮ್ಟಮ್ಸ್ ಇತ್ತು, ಓನ್ ಎಕ್ಸ್ಪೀರಿಯೆನ್ಸ್ ಏನು ನನಗೆ ಆಗಿದೆ ಅದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ. ಸೊ ಇದು ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮಗೂ ಇದೇ ಥರ ಇರಬೇಕು, ಇದೇ ಥರ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಒಂದು ಹೋಪ್ ಅಷ್ಟೇ. ನನಗಿರೋ ಸಿಮ್ಟಮ್ಸು ಬೇರೆಯವ್ರಿಗೂ ಇರಬೇಕು ಅಂತಲೇ ಏನಿಲ್ಲ. ನನಗಿರೋ ಸಿಮ್ಟಮ್ಸ್ ಇದ್ರೂ ಕೂಡ ಬೇರೆಯವ್ರಿಗೆ ಕೆಲವೊಬ್ಬರಿಗೆ ಬಾಯ್ ಬೇಬಿ ಆಗಿರುತ್ತೆ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಹೇಳಿಬಿಡ್ತೀನಿ. ಸೊ ಗರ್ಲ್ ಬೇಬಿ ಆದರೆ ಜಾಸ್ತಿ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಗರ್ಲ್ ಬೇಬಿ ಹೊಟ್ಟೆಲಿತ್ತು ಅಂದರೆ ಜಾಸ್ತಿ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ನನಗೆ ಒಂದು 3 ಮಂತ್ಸ್ವರೆಗೂ ಸ್ವೀಟ್ ತಿನ್ನಬೇಕು ಅಂತ ಏನು ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ, ನಾನು ಆ್ಯಕ್ಚುಲಿ ಸ್ವೀಟ್ ಅಂದ್ರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ನನಗೆ ಚಂಪಾಕಲಿ ತಿನ್ನಬೇಕು ಅಂತ ಅನಿಸೋದು, ಜಿಲೇಬಿ ತಿನ್ನಬೇಕು ಅಂತ ಅನಿಸೋದು. ಈ ಥರ ಕೆಲವೊಂದು ಟೈಮಲ್ಲಿ ಏನಾದರೂ ಬೈಕೆಗಳು ಅಂತ ಹೇಳ್ತಾರಲ್ವ, ಬೈಕೆ ನನಗೆ ಅಷ್ಟಾಗಿ ಏನೂ ಅನ್ನಿಸ್ತಾ ಇರಲಿಲ್ಲ. ಕೆಲವೊಂದು ಸಲ ಈ ಥರ ಸ್ವೀಟ್ ತಿನ್ನಬೇಕು ಅಂತ ಯಾವಾಗಲೂ ಅಪರೂಪಕ್ಕೆ ಅನಿಸೋದು. ಸೊ ನಾನು ಅಬ್ಸರ್ವ್ ಮಾಡ್ಕೊಂಡಾಗ ಗೊತ್ತಾಯಿತು ಇದು ಒಂದು ಸಿಮ್ಟಮ್ಸ್ ಇರ್ಬೋದಾ ಅಂತ. ಸೊ ನನಗೆ ಸ್ವೀಟ್ ತಿನ್ನಬೇಕಂತ ಅನಿಸೋದು ಗರ್ಲ್ ಬೇಬಿ ಹೊಟ್ಟೆಲಿದ್ದಾಗ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಗ್ಲೋಯಿಂಗ್. ಬಾಯ್ ಬೇಬಿ ಆದರೆ ತುಂಬ ಗ್ಲೋಯಿಂಗ್ ಇರ್ತಾರಂತೆ. ಗರ್ಲ್ ಬೇಬಿ ಆಯಿತು ಅಂತಂದರೆ ಗ್ಲೋಯಿಂಗ್ ಕಮ್ಮಿ ಆಗ್ತಾರಂತೆ. ನನ್ನ ಗ್ಲೋಯಿಂಗ್ ಬಂದು ಕಮ್ಮಿ ಆಗಿತ್ತು. ಸೊ ನನ್ನ ಫೇಸ್ ಬಂದು ಡಲ್ಲಾಗಿತ್ತು. ಆ್ಯಂಡ್ ಪಿಂಪಲ್ ಟೈಪ್ ಅವಾಗ ಬರ್ತಾ ಇರೋದು, ಇಲ್ಲಿ ರ್ಯಾಷಸ್ ಆಗೋದು, ಇಲ್ಲೆಲ್ಲ ಬ್ಲ್ಯಾಕ್ ಆಗೋದು, ಆ ಥರ ಫುಲ್ ಆಗ್ತಾಯಿತ್ತು. ಹೆಣ್ಮಗು ಆದರೆ ಗ್ಲೋ ಕಮ್ಮಿ ಅಂತ ಹೇಳ್ತಾರೆ. ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಕೂಡ ಅದೇ ಗ್ಲೋಯಿಂಗ್ ಕಮ್ಮಿ ಇತ್ತು. ಇನ್ನು ಪ್ಲಾಸೆಂಟ ಬಂದು ಆ್ಯಂಟೀರಿಯರ್. ನನಗೆ ಪ್ಲಾಸೆಂಟ ಬಂದು ಆ್ಯಂಟೀರಿಯರ್ ಇತ್ತು. ಗೊತ್ತಿರುತ್ತಲ್ವ ಆ್ಯಂಟೀರಿಯರ್ ಪೋಸ್ಟೀರಿಯರ್ ಅಂತ. ಸೊ ನಾನು ತುಂಬ ಕಡೆ ನೋಡಿದ್ದೆ, ಪೋಸ್ಟೀರಿಯರ್ ಇತ್ತು ಅಂದರೆ ಬಾಯ್ ಬೇಬಿ, ಆ್ಯಂಟೀರಿಯರ್ ಇತ್ತು ಗರ್ಲ್ ಬೇಬಿ. ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲೂ ಕೂಡ ಪ್ಲಾಸೆಂಟ ಬಂದು ಆ್ಯಂಟೀರಿಯರೇ ಇತ್ತು. ಇನ್ನು ಹಾರ್ಟ್ ರೇಟ್ ಎಫ್ ಎಚ್ ಆರ್ ಬಂದು 150ಗಿಂತ ಕಮ್ಮಿ ಇತ್ತು ಅಂತಂದರೆ ಬಾಯ್ ಬೇಬಿ, 150ಗಿಂತ ಜಾಸ್ತಿ ಇತ್ತು ಅಂದರೆ ಗರ್ಲ್ ಬೇಬಿ ಅಂತಾರೆ. ನನಗೆ ಆ್ಯಕ್ಚುಲಿ 150ಗಿಂತ ಜಾಸ್ತಿನೇ ಇತ್ತು ಎಫ್ ಎಚ್ ಆರು. ಆಮೇಲೆ ಇನ್ನೊಂದು ಮೂಡ್ ಸ್ವಿಂಗ್ಸ್ ಅಂತಂದರೆ ಸಡನ್ಲಿ ನನಗೆ ಕೋಪ ಬರೋದು. ಆಮೇಲೆ ಒಂದೊಂದು ಸಲ ಇವಾಗ ಖುಷಿಯಾಗಿ ಇದ್ದೀನಿ ಅಂತಂದರೆ ನೆಕ್ಸ್ಟ್ ಸೆಕೆಂಡ್ಗೆ ನನಗೆ ಅಳು ಬಂದುಬಿಡೋದು. ಸೊ ಈ ಥರ ಮೂಡ್ ಸ್ವಿಂಗ್ಸು ತುಂಬಾ ಇತ್ತು. ಗರ್ಲ್ ಬೇಬಿ ಆದರೆ ಮೂಡ್ ಸ್ವಿಂಗ್ಸು ಜಾಸ್ತಿ ಅಂತಲೇ ಹೇಳ್ತಾರೆ. ಸೊ ನೆಕ್ಸ್ಟ್ 1 ಮಂತಿಂದ ಹಿಡಿದು 3 ಮಂತ್ಸ್ವರೆಗೂ ತುಂಬ ವಾಮಿಟಿಂಗ್ ಇತ್ತು ನನಗೆ. ಸೊ ಅರ್ಲಿ ಮಾರ್ನಿಂಗ್ಗೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ, ಸುಸ್ತಾಗಿ ಮಲ್ಕೊಬಿಡುವೆ, ಆ ಥರ ಜಾಸ್ತಿ ಇತ್ತು. ಆಮೇಲೆ ಫುಡ್ ಕ್ರೇವಿಂಗ್ಸ್, ನೆಕ್ಸ್ಟ್ ಪಾಯಿಂಟ್ ಬಂದು ಫುಡ್ ಕ್ರೇವಿಂಗ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಫುಡ್ ಕ್ರೇವಿಂಗ್ಸು ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಕಮ್ಮಿನೇ ಇತ್ತು. ಊಟನೇ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಪಾಪು ಬಂದು ಯಾವ ಸೈಡ್ ಆಡುತ್ತೆ ಅಂತ ಹೇಳೋರು ಕೆಲವರು ಎಲ್ಲ. ಬಟ್ ನನ್ನ ಪಾಪು ಬಂದು ಲೆಫ್ಟ್ ಸೈಡೇ, ಯಾವಾಗಲೂ ಲೆಫ್ಟ್ ಸೈಡೇ ಆಡ್ತಾ ಇರ್ತಿತ್ತು. ಸೊ ಲಾಸ್ಟ್ ಪಾಯಿಂಟ್ ಬಂದು ಹೊಟ್ಟೆ ಶೇಪ್ ಬಂದು ನನಗೆ ಎಲ್ಲರೂ ನನ್ನ ಹೊಟ್ಟೆ ಶೇಪ್ ನೋಡಿ ಬಾಯ್ ಬೇಬಿ ಅಂತಲೇ ಹೇಳೋರು. ಯಾಕಂದರೆ ನನ್ನ ಹೊಟ್ಟೆ ಜಾಸ್ತಿ ಮುಂದೆ ಇರಲಿಲ್ಲ, ಚಿಕ್ಕದಾಗಿತ್ತು. ಬಟ್ ನನಗೆ ಹೊಟ್ಟೆ ತುಂಬ ಚಿಕ್ಕದಾಗಿದ್ರೂ ನನಗೆ ರೌಂಡ್ ಶೇಪಲ್ಲೇ ಇತ್ತು. ಮೇಲ್ಗಡೆಯಿಂದನೂ ಕೂಡ ಹೊಟ್ಟೆ ಇತ್ತು. ನನಗನ್ಸೋದು ನನಗೆ ಗರ್ಲ್ ಬೇಬಿನೇ ಆಗೋದು ಅಂತ. ರೌಂಡ್ಸ್ ಅಂದರೆ ಫುಲ್ಲು ರೌಂಡ್ ಶೇಪೇ ಇತ್ತು. ಸೊ ಈ ಥರ 10 ಪಾಯಿಂಟ್ಸು ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಗರ್ಲ್ ಬೇಬಿ ನನಗಾಗಿರೋದು. ನಿಮಗೂ ಗೊತ್ತು ಗರ್ಲ್ ಬೇಬಿ ಸಿಮ್ಟಮ್ಸ್ ಎಷ್ಟು ಇತ್ತು ನನಗೆ. 10 ಪಾಯಿಂಟು ಕೂಡ ಶೇರ್ ಮಾಡಿದ್ದೀನಿ. ನನಗಿರೋ ಸಿಮ್ಟಮ್ಸು ನಿಮಗೂ ಇರಬೇಕು ಅಂತ ಏನಿಲ್ಲ, ಸಿಮಿಲರ್ ನಿಮಗೂ ಇರ್ಬೋದು. ಒಂದು ಸಲ ಚೆಕ್ ಮಾಡಿ. ಸೊ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರು ನನ್ನ ವಿಡಿಯೋ ನೋಡಿದ್ರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವಿಡಿಯೋ ನಿಮ್ಗೆ ರೀಚ್ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡಿ.
ಸೊ ನಿಮಗೂ ಗರ್ಲ್ ಬೇಬಿ ಆದಾಗ ಈ ಥರ ಸಿಂಪ್ಟಮ್ಸ್ ಇತ್ತಾ ಅಂತ. ನನಗೆ 10 ಪಾಯಿಂಟ್ಸ್ ಈ ಥರ 10 ಸಿಂಪ್ಟಮ್ಸ್ ಏನು ಹೇಳಿದೆ ಸೇಮ್ ಇತ್ತು. ಸೊ ನಿಮಗೂ ಕೂಡ ಈ ಥರ ಸಿಂಪ್ಟಮ್ಸ್ ಇತ್ತಾ, ಈ ಥರ ಸಿಂಪ್ಟಮ್ಸ್ ಇದ್ದು ನಿಮಗೆ ಗರ್ಲ್ ಬೇಬಿ ಆಗಿದೆಯಾ ಅಥವಾ ಈ ಥರ ಸಿಂಪ್ಟಮ್ಸ್ ಇದ್ದು ನಿಮಗೂ ಬಾಯ್ ಬೇಬಿ ಆಗಿದೆಯಾ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.